ಶಾಂತಿ ಹಾಗೂ ಪ್ರೀತಿಯನ್ನು ಅಳವಡಿಸಿಕೊಂಡರೆ ಉತ್ತಮ ಜೀವನ ನಡೆಸಿಕೊಂಡು ಹೋಗಬಹುದು ಎಂದು ಎಲ್ಲ ಧರ್ಮಗಳು ಹೇಳುತ್ತವೆ. ಹಾಗಾಗಿ ಪ್ರವಾದಿ ಮಹಮ್ಮದ್ ಅವರು ಸಹ ಇದೇ ತತ್ವ ಪ್ರತಿಪಾದಿಸಿದರು ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹೇಳಿದರು. ಈದ್ ಮಿಲಾದ್ ಹಿನ್ನೆಲೆ ತುಮಕೂರು ಗೂಡ್ಶೆಡ್ ಕಾಲೋನಿ ಮೀನಾ ಮಸೀದಿ ಆವರಣದಲ್ಲಿ ಜಾಮ್ನಿ ಮೆರವಣಿಗೆ ಚಾಲನೆ ಮುನ್ನ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮುಸ್ಲಿಂ ಮುಖಂಡರಿಂದ ಅಭಿನಂದನೆ ಸ್ವೀಕಾರ ಮಾಡಿ ಮಾತನಾಡಿದರು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಭಾಷಣ ಮುಗಿಸಿಕೊಂಡು ತೆರಳುತ್ತಿದ್ದಂತೆ ಜಾಮ್ನಿ ಮೆರವಣಿಗೆ ಆರಂಭಗೊಂಡಿತು. ಈ ಮೆರವಣಿಗೆಯಲ್ಲಿ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್, ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್, ಪಾಲಿಕೆ ಮಾಜಿ ಸದಸ್ಯ ನಯಾಜ್ ಅಹಮದ್, ಪಾಲಿಕೆ ಮಾಜಿ ಸದಸ್ಯ ಮಂಜುನಾಥ್ ಸೇರಿದಂತೆ ಮುಸ್ಲಿಂ ಮುಖಂಡ ಅಕ್ರಮ್ ಪಾಷಾ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಜಾಮ್ನಿ ಮೆರವಣಿಗೆಯಲ್ಲಿ ಬರುವವರಿಗೆ ಶಾಂತಿ ನಗರ ಸೇರಿದಂತೆ ಹಲವೆಡೆ ಪಾನಕ, ಮಜ್ಜಿಗೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಮೆರವಣಿಗೆಯ ಉದ್ದಕ್ಕೂ ಮಹಿಳೆಯರು ಸೇರಿದಂತೆ ಸಹಸ್ರಾರು ಮಂದಿ ಮುಸ್ಲಿಮರು ಭಾಗವಹಿಸಿದ್ದರು. ಮೆರವಣಿಗೆಯನ್ನು ಡಿವೈಎಸ್ಪಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಇವತ್ತು ಏನು ಪ್ರಾಫೆಟ್ ಮೊಹಮ್ಮದ್ ಅವರ ಇಡೀ ರಾಷ್ಟ್ರದಲ್ಲಿ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ತುಮಕೂರಲ್ಲಿ ಕೂಡ ತುಂಬಾ ಶಾಂತಿಯಿಂದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ದಿನ ನಾವು ನಬಿಗಳು ಏನು ಹೇಳ್ತಾರೆ ಸಿದ್ಧಾಂತಗಳನ್ನು ನಾವು ಸ್ಮರಿಸಬೇಕು. ಮುಖ್ಯವಾಗಿ 5 ಪ್ರಿನ್ಸಿಪಲ್ಸ್ ಏನು ಹೇಳಿದ್ದಾರೆ, ನಂಬಿಕೆ ಮತ್ತು ಮುಖ್ಯವಾಗಿ ಏನು ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಭಾಗ ಇಲ್ಲೇ ಇರುವವರಿಗೆ ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಅದು ತುಂಬಾ ಒಂದು ಒಳ್ಳೆಯ ಪ್ರಿನ್ಸಿಪಲ್. ಅದು ಕೂಡ ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಆಮೇಲೆ ಪಿಲ್ಗ್ರಿಮೇಜ್ ಬಗ್ಗೆ ಖರ್ಚು ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಸೊ ಮುಖ್ಯವಾಗಿ ಎಲ್ಲ ಒಂದು ರಿಲಿಜನ್ ಕೂಡ ಏನು ಹೇಳುತ್ತೆ ಅಂತ ಹೇಳಿದ್ರೆ ಶಾಂತಿ ಮತ್ತು ಪ್ರೀತಿ. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ನಾವು ಒಂದು ಒಳ್ಳೆಯ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು. ಸಮಾಜದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿ ಒಂದು ಒಳ್ಳೆಯ ದಿನದಲ್ಲಿ ಮತ್ತೊಮ್ಮೆ ಈದ್ ಮುಬಾರಕ್ ಅಂತ ಹೇಳಿ ನಮಗೆ ಒಂದು ಪ್ರೀತಿಯಿಂದ ಕರೆಸಿದ್ರು. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಹಬ್ಬದ ಶುಭಾಕಾಂಕ್ಷೆಗಳು. ಮೊಹಮ್ಮದ್ ಪ್ರಾಫೆಟ್ ರವರ ಈ ಹುಟ್ಟುಹಬ್ಬದ ಶುಭಾಕಾಂಕ್ಷೆಗಳು ನಿಮ್ಮೆಲ್ಲರಿಗೂ ಇರಲಿ. ಅಂಡ್ ಇವತ್ತು ಈಗ ಇದು ನನಗೆ ಇದು 2ನೇ ಈದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಸಂತೋಷವಾಗಿದೆ. ಕಳೆದ ವರ್ಷ ನೀವೆಲ್ಲ ಬಹಳ ಪೀಸ್ಫುಲ್ ಆಗಿ ಮಾಡಿದಾರ. ಈ ವರ್ಷ ಇನ್ನೂ ಹೆಚ್ಚು ಶಾಂತಿಯುತವಾಗಿ ಸೌಹಾರ್ದದಿಂದ ಒಂದು ಡಿಸಿಪ್ಲೈನ್ ಇಂದ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನೆಲ್ಲ ಮಾಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾವು ಈಗಾಗಲೇ 2 ಬಾರಿ ಈ ಹಬ್ಬದ ಪ್ರಯುಕ್ತ ಭೇಟಿಯಾಗಿ ಹೇಗೆ ಮಾಡಬೇಕು ಅಂತ ಒಂದು ವಿಚಾರ ನಾವು ಡಿಸ್ಕಸ್ ಮಾಡ್ಕೊಂಡಿದೀವಿ. ನಮ್ಮ ವಿಚಾರ ನಾವು ಇಟ್ಟಿದ್ದೀವಿ, ತಮ್ಮ ವಿಚಾರ ತಾವು ಇಟ್ಟಿದ್ದೀವಿ. 2 ಒಪ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಹಬ್ಬದಲ್ಲಿ ಈಗ ಏನು ಪ್ರೊಫೆಷನ್ ಸ್ಟಾರ್ಟ್ ಆಗುತ್ತೆ, ಇದೇ ಒಂದು ಉತ್ಸಾಹದಿಂದ ಭಾಗವಹಿಸಿ ಒಂದು ಶಿಸ್ತುವಿಂದ ನೀವು ಇದರಲ್ಲಿ ಮಾಡಿಸಿರಂತ ಆಶಿಸ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಇವತ್ತು ಇಲ್ಲಿ ಅವಕಾಶ ಕೊಟ್ಟಿರೋದಕ್ಕೂ. ಅಂಡ್ ವೇದಿಕೆ ಮೇಲೆ ಇರುವ ಎಲ್ಲ ಕಾರ್ಯಕ್ರಮದ ಮುಖಂಡರು, ನಮ್ಮ ಅಧಿಕಾರಿಗಳು ಅಂಡ್ ನಮ್ಮ ಸಹೋದರರು ಎಲ್ಲರಿಗೂ ಹಬ್ಬದ ಧನ್ಯವಾದಗಳು, ಹಬ್ಬದ ಶುಭಾಕಾಂಕ್ಷೆಗಳು ತಿಳ್ಕೊಳ್ತಾ ನಾನು ಈ 2 ಮಾತುಕತೆಗಳನ್ನು ಮುಗಿಸ್ತಾ ಇದ್ದೀನಿ. ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಸಹೋದರತ್ವದಿಂದ ಬಾಳ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಶಾಂತಿ ಬೇಕಾಗಿದೆ. ಇಸ್ಲಾಂ ಕೂಡ ಸಾರಿರೋದು ಅದನ್ನೇ, ಶಾಂತಿಯ ಸಂದೇಶವನ್ನು ಕೊಟ್ಟಂತ ಪ್ರವಾದಿಗಳ ಜನ್ಮ ದಿನಾಚರಣೆ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ನಾವು ಹೇಗಿರ್ಬೇಕಂದ್ರೆ ನಮ್ಮಿಂದ ಬೇರೆಯವರಿಗೆ ಒಳಿತಾಗಬೇಕು, ಕೆಟ್ಟದಾಗಬಾರ್ದು. ಯಾವುದೇ ರೀತಿಯ ಶಾಂತಿ ಭಂಗವಾಗುವಂತ ಕೆಲಸದಲ್ಲಿ ಯಾವ ಯುವಕರು ಕೂಡ ಭಾಗಿಯಾಗಬಾರ್ದು. ನಮ್ಮ ಏನ್ ನಾವು ನಾರಾಬಾಜಿ ಮಾಡ್ತೇವೆ, ನಾವು ಕೂಗ್ತೇವೆ ಸ್ಲೋಗನ್ಸ್ ಗಳನ್ನ, ಅದು ಕೂಡ ಮೇಲುಧ್ವನಿಯಲ್ಲಿ ಕೂಗೋಣ. ಏನ್ ನಮ್ಮ ಪ್ರವಾದಿಗಳಿದ್ದಾರೆ ಅವರಿಗೆ ದರೂರನ್ನ ಕಳಿಸೋಣ. ನಾವು ದೇವರ ಇದನ್ನ ಪಡಿಸಿಕೊಂಡು, ವಚನಗಳನ್ನು ಪಡಿಸಿಕೊಂಡು ಬೇರೆಯವರಿಗೆ ತೊಂದರೆ ಆಗದಂತೆ ಹೋಗೋಣ. ಏನ್ ಪ್ರವಾದಿಗಳು ನಮಗೆ ಈ ಶಾಂತಿಯ ಸಂದೇಶವನ್ನ ಕೊಟ್ಟಿದ್ದಾರೆ,
ನಾವು ಮುಸಲ್ಮಾನರು ದೇವರಿಗೆ ಸಮರ್ಪಿಸುವಂತವರು, ಅವನ ಆಜ್ಞೆಯನ್ನ ಪಾಲಿಸುವಂತವರು, ನಬಿಯವರ ಸುನ್ನತನ್ನ ಪಾಲಿಸುವಂತವರು. ಅವ್ರು ಯಾವತ್ತೂ ಕೂಡ ಬೇರೆಯವರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಡ್ಕೊಂಡಿಲ್ಲ. ನಮಗೂ ಆ ಉಪದೇಶ ನಮಗೆ ಕೊಟ್ಟಿದ್ದಾರೆ. ನಾವು ಈ ದಿನ ಏನು ನಮಗೆ ಪಾಠ ಕಲಿಸೋಗಿದ್ದಾರೆ, ನೀತಿ ರೀತಿಗಳನ್ನ ಕಲಿಸಿದ್ದಾರೆ, ಅದರಂತೆ ನಡ್ಕೊಂಡಾಗ ಮಾತ್ರ ನಾವು ನಿರೋಧ ಮುಸಲ್ಮಾನರಾಗ್ತೇವೆ. ಆದ್ರಿಂದ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ, ಏನ್ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು, ಮುತುವಲ್ಲಿಗಳು, ಕಾರ್ಪೊರೇಟರ್ಗಳು ಮತ್ತೆ ಎಲ್ಲ ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಸೇರಿ ತೀರ್ಮಾನ ಮಾಡಿದ್ದಾರೆ. ಯಾರು ಕೂಡ ಜೋರಾಗಿ ಸ್ಲೋಗನ್ ಆಗಿಲ್ಲ, ನೀರ್ ಹಾಕಿ ಎಚ್ಚಾಡುವಂತ ಕೆಲಸ ಮಾಡೋಂಗಿಲ್ಲ, ವೀಲಿಂಗ್ ಮಾಡೋಂಗಿಲ್ಲ. ನಾವೆಲ್ಲರೂ ಕೂಡ ಶಾಂತಿಯ ಸಂದೇಶವನ್ನು ಕೊಡ್ಬೇಕಾಗ್ತದೆ. ಅವಾಗ ಮಾತ್ರ ನಾವು ನಿಜವಾದ ಮುಸಲ್ಮಾನರಾಗಕ್ಕೆ ನಾವು ಸಾಧ್ಯವಾಗ್ತದೆ ಅಂತ ಹೇಳ್ತಾ, ಏನ್ ತಾವೆಲ್ಲರೂ ಯುವಕರು ನಿಮ್ಮ ಏನ್ ಜೋಶ್ ಇದೆ ಆ ಜೋಶನ್ನ ಮಾನವೀಯತೆಗಾಗಿ, ಮನುಷ್ಯತ್ವವಾಗಿ ನಾವು ಕಳಿಸೋಣ. ಸುಖ ಸುಮ್ಮನೆ ಕೂಗಾಡ್ಕೊಂಡು ಬೇರೆಯವರಿಗೆ ತೊಂದರೆ ಕೊಡುವಂತ ದಾರಿಯಲ್ಲಿ ಹೋಗುವ ಬೇರೆ ಕೆಲವೊಂದು ಆಂಬುಲೆನ್ಸ್ಗಳು ಹೋಗ್ತವೆ, ಕಾಯಿಲೆ ಇದ್ದಂತ ರೋಗಿಗಳು ಕೂಡ ದಾರಿಯಲ್ಲಿ ಹೋಗ್ತಾರೆ. ಅವ್ರು ಯಾರು ಕೂಡ ತೊಂದರೆ ಕೊಡಬಾರ್ದು. ಪ್ರವಾದಿಗಳು ಕಳಿಸಿರೋದು ಅದನ್ನೇ ನಾವೆಲ್ಲರೂ ಪಾಲಿಸ್ಬೋದಾ? ಜೋರಾಗಿ ಹೇಳ್ಬೇಕು, ಪಾಲಿಸೋಣ. ಓಕೆ, ಇದನ್ನು ಹೇಳಿ ನನ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಬೇಡ.